ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಕಮ್ಮನಹಳ್ಳಿ ವಾರ್ಡ್ನಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳು ಆದಂತಹ ಮನ್ಸೂರ್ ಅಲಿಖಾನ್ ಪರವಾಗಿ ಮತಯಾಚನೆಯನ್ನು ನಡೆಸಿದರು. ವಾರ್ಡ್ ಅಧ್ಯಕ್ಷರಾದ ರಾಜಾ ನೇತೃತ್ವದಲ್ಲಿ ನೂರಾರು ಜನ ಮಹಿಳೆಯರು ಮನೆ ಮನೆಗೆ ತೆರಳಿ ಭಿತ್ತಿ ಪತ್ರಗಳನ್ನು ನೀಡಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತಯಾಚನೆಯನ್ನ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಾರ್ಡ್ ಅಧ್ಯಕ್ಷರಾದ ರಾಜಾ ಹಾಗೂ ಮುಖಂಡರಾದ ಅಮರನಾಥ್, ಮುರಳೀಧರ್, ಕಾಂಗ್ರೆಸ್ ಜನರ ಪರವಾಗಿ ಹಲವಾರು ಗ್ಯಾರಂಟಿಗಳನ್ನು ನೀಡಿದ್ದು ಜನ ಕಾಂಗ್ರೆಸ್ಗೆ ಮತ ನೀಡಲು ಉತ್ಸಾಹಕರಾಗಿದ್ದಾರೆ. ಮಹಿಳೆಯರಿಗಾಗಿ ನಮ್ಮ ಸರ್ಕಾರ ಇನ್ನೂ ಅನೇಕ ಯೋಜನೆಗಳನ್ನು ಕೈಗೊಂಡಿದ್ದು ಈ ಭಾಗದಲ್ಲಿ ನಮ್ಮ ಸಚಿವರಾದ ಕೆಜೆ ಜಾರ್ಜ್ ಅವರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಈ ಬಾರಿ ನಮ್ಮ ಕ್ಷೇತ್ರದ ಅತಿ ಹೆಚ್ಚು ಮತಗಳನ್ನು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ನೀಡುವುದಾಗಿ ತಿಳಿಸಿದರು. ಈ ಪಾದಯಾತ್ರೆಯಲ್ಲಿ ನೂರಾರು ಜನ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಸರ್, ಇವತ್ತು ಮೊದಲನೇ ದಿನ ನಮ್ಮ ಇವರು ಮನ್ಸೂರ್ ಅಲಿಖಾನ್ ಪರವಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಕಮ್ಮನಹಳ್ಳಿ ವಾರ್ಡಿಂದ ಸ್ಟಾರ್ಟ್ ಮಾಡಿದ್ದೀರಿ. ನೀವೇ ನೋಡಿದ್ದೀರ, ನಮ್ಮ ಜೊತೆಲಿ ಬಂದು ಜನ ರೆಸ್ಪಾನ್ಸು ನಮಗೆ ಇದೆ. 100% ನಮ್ಮ ಸಾಹೇಬರು ಮಾಡಿಕೊಟ್ಟಿದ್ದಾರೆ. 100% ಲೀಡ್ ಕೊಡ್ತೀವಿ ಸರ್. ನಿಮ್ಮ ಭಾಗದ ಲೀಡ್ ಆಗುತ್ತಾ ಜಾಸ್ತಿ? 100%. ಅವ್ರು ನಾವು ಹೋಗೋ ಜಾಗದಲ್ಲಿ ಭಾಳ ಸಂತೋಷ ಪಡ್ತಾ ಇದ್ದಾರೆ ಜನ. ನಮ್ಗೆ ಹೇಳಿರೋ ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಜಾರ್ಜ್ ಸಾರು ಬದಲಾವಣೆ ಮಾಡಬೇಕು. 3 ಸಲ PC ಮಗನ್ನು ಇಲ್ಲಿ ಜನ ಕಳಿಸಿದ್ದಾರೆ. ಬಟ್ ಅವ್ರು ಯಾರಂತನೂ ಗೊತ್ತೇ ಇಲ್ಲ. ಸರ್ವಜನನಗರ ಕ್ಷೇತ್ರದಲ್ಲಿ PC ಮಗನ್ ಅಂದರೆ ಯಾರಿಗೂ ಗೊತ್ತಿಲ್ಲ. ಅದರಿಂದ ಈ ಸಲ ಚೇಂಜ್ ಮಾಡಲೇಬೇಕು. ಮನ್ಸೂರ್ ಅಲಿಖಾನ್ನ ಜೈಬೇರಿ ಮಾಡಬೇಕಂತ ಜನ ಮನಸ್ಸಲ್ಲಿದೆ. ನಮ್ಮ ಕೆಲಸಗಳು ಆ ಥರ ಜಾರ್ಜ್ ಸಾರೂ ಅದೇ ಥರ ಕೆಲಸ ಎಲ್ಲರಿಗೂ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನಮಗೆ ಪೂರ್ತಿ ವಿಶ್ವಾಸ ಇದೆ. ನಮ್ಮ ಕಡೆ ನಾವು ಲೀಡ್ ಕೊಡ್ತೀವಿ ಸರ್. ನಮಸ್ಕಾರ. ಸಿದ್ದರಾಮಯ್ಯರು, DK ಶಿವಕುಮಾರ್, ನಮ್ಮ ಜಾರ್ಜ್ ಸಾಹೇಬರು ಏನು ಮಾತು ಕೊಟ್ಟಿದ್ರು ವಿಧಾನಸಭಾ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನ ಇವತ್ತು 58,000 ಕೋಟಿಗಳು ಜನಕ್ಕೆ ಸೇರ್ತಾ ಇದ್ದಿದೆ ನೇರವಾಗಿ. 5 ಗ್ಯಾರಂಟಿಗಳು ನಿಮಗೆಲ್ಲ ಗೊತ್ತು. ಯುವ ನಿಧಿ, ಅನ್ನಭಾಗ್ಯ, ಶಕ್ತಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ, 200 ಯೂನಿಟ್ ಕರೆಂಟ್ ಕೊಡ್ತಾ ಇದ್ದಾರೆ. 10 kg ಅಕ್ಕಿ ಕೊಡ್ತಾ ಇದ್ದಾರೆ. ಅಕ್ಕಿ ಇಲ್ಲಂದರೆ ದುಡ್ಡು ಕೊಡ್ತಾ ಇದ್ದಾರೆ. ಮತ್ತು ಏನು ಡಿಪ್ಲೊಮಾ ಓಡ್ರಷ್ಟು ಇದಕ್ಕೆ ಗ್ರ್ಯಾಜುಯೇಷನ್ಗೆ 3,000 ರೂಪಾಯಿ ಮತ್ತು 1,500 ರೂಪಾಯಿ ಡಿಪ್ಲೊಮಾ ಓರ್ಡ್ರ್ ಕೊಡ್ತಾ ಇದ್ದಾರೆ. ಇಲ್ಲಿಂದ ಬೀದರ್ ಗಂಟ ಹೋಗ್ಬೇಕಾದ್ರೆ ಜನ ವರ್ಷಕ್ಕೂ 6 ತಿಂಗಳಿಗೆ ಹೋಗ್ತಾಯಿದ್ರು. ಇವತ್ತು ವಾರಕ್ಕೊಂದ್ಸಲ ಹೋಗ್ಬೋದು. ಬಸ್ನ ಫ್ರೀಯಾಗಿ ಕೊಟ್ಟಿದ್ದಾರೆ ಸರ್ಕಾರದಿಂದ. KJ ಜಾರ್ಜ್ ಅವರ ಹೆಸರು ಇಡೀ ಕರ್ನಾಟಕದಲ್ಲಿ ಓಡ್ತಾ ಇದೆ. ನೀವು ನೋಡಿದ್ದೀರಾ? ಯಾವುದಾದ್ರೂ ವಿದ್ಯುತ್ KEBಯಲ್ಲಿ ಯಾವುದೇ ಸಮಸ್ಯೆ ಇದೆಯಾ? ಈ ಬೇಸಿಗೆ ಕಾಲದಲ್ಲಿ ಕೂಡ ನಾವು ನಿಮಗೆ ಪವರ್ ಕೊಡ್ತೀನಿ ಅಂತ ಇದ್ದಾರೆ ನಮ್ಮ ಪವರ್ ಮಿನಿಸ್ಟ್ರು. ಅವರು ಈ ಭಾಗದಲ್ಲಿ ಮಾಡಿರ್ತಕ್ಕಂಥ ಕೆಲಸ ಇದುವರೆಗೆ ಯಾರು ಮಾಡಲಿಕ್ಕಾಗಲಿಲ್ಲ. ನಮ್ಮ MP ಅವರು 3 ಸಲ ಗೆದ್ದಿದ್ದಾರೆ. ಅವರ ಅನುದಾನ ಏನು? ನಮ್ಮ ಕ್ಷೇತ್ರದಲ್ಲಿ ಏನು ಅನುದಾನ ಇದೆ? ಯಾವುದೇ ಇಲ್ಲ. ಆ ಕ್ಷೇತ್ರದಲ್ಲಿ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗೆ ವೋಟ್ ಹಾಕ್ಬೇಕು, ಮನ್ಸೂರ್ ಅಲಿಖಾನ್ಗೆ. ನಾವು ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ 5 ಗ್ಯಾರಂಟಿನ ಕಾಂಗ್ರೆಸ್ ಅವರು ನೆರವೇರಿಸಿದ್ದಾರೆ. ಹಾಗಾಗಿ ಜನಗಳೆಲ್ಲ ಭಾಳ ಒಂದು ಸಂತೋಷದಲ್ಲಿದ್ದಾರೆ. ಕಾಂಗ್ರೆಸ್ ಮೇಲೆ ಒಂದು ಒಳ್ಳೆಯ ಅಭಿಮಾನ ಇಟ್ಟಿದ್ದಾರೆ. ಈ ಸತಿ ಕಾಂಗ್ರೆಸ್ ಬರಲೇಬೇಕಂತ ಅವ್ರು ತೀರ್ಮಾನ ಮಾಡಿದ್ದಾರೆ. ನಾವೇನು ಕ್ಯಾನ್ವಸ್ ಮಾಡೋದು ಮಾಡ್ತಾ ಇದ್ದೀವಿ. ಈ ಸತಿ ನಾವು ಮನ್ಸೂರ್ ಅಲಿಖಾನ್ ನಮ್ಮ ಅಭ್ಯರ್ಥಿನ ನಾವು ಒಳ್ಳೆ ಮತಗಳಿಂದ ನಾವು ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಹೇಳಿ